ವೆಲ್ಕಮ್ ಬ್ಯಾಕ್ ಟು ವಿಲೇಜ್ ಗರ್ಲ್ ಅಶ್ವಿನ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತಾದರೆ ನಾವು ಬೆಟ್ ನಿಲ್ಲಕ್ಕಾದರೆ ಬಂದ್ವಿ. ಅಂದರೆ ಐಟಮ್ಸ್ ತೊಗೊಂಡೋಗೋಕ್ಕೆ ಮನೆಯಲ್ಲಿ ಎಲ್ಲ ಖಾಲಿ ಆಗೋಗಿತ್ತು, ಅದಕ್ಕೆ ತಗೊಂಡೋಗೋಣ ಅಂತ ಬಂದ್ರಿ. ಈ ಜೊತೆಗೆ ನಮ್ಮ ಅಪ್ಪ ನಮ್ಮ ಅಮ್ಮನೂ ಬಂದವ್ರು ನೋಡಿ. ಈ ಮಾತ್ರ ಇಷ್ಟೇ ಚಾಲು, ಬಂದಿದ್ರೆ ಇವರಿಬ್ಬರು ಜಗಳ ಆಡ್ತಿದ್ದಾರೆ ಫ್ರೆಂಡ್ಸ್. ಅದು ಬೇಡ ಇದು ಬೇಡ, ಅದು ಜಾಸ್ತಿ ಇದು ಜಾಸ್ತಿ ಅಂತ ಹೇಳ್ಬಿಟ್ಟು 1 ಅವರಿಂದ ತಗೊಳ್ತಿದ್ದಾರೆ. ಇನ್ನೂ ಒಂದು ಐಟಮ್ ಕೂಡ ತಗೊಂಡಿಲ್ಲ ಇವರು. ಆ ಥರ ಕಿತ್ಲಾಡ್ತಾ ಇದ್ದಾರೆ ಇವರಿಬ್ಬರು. ಆದರೆ ನನಗಾದ್ರೆ ಅವಾಗಿಂದ ನಗು ಅಂದರೆ ನಗು. ಅದೆಲ್ಲ ತಗೊಬೇಕಾಗಿತ್ತು ವಿಡಿಯೋ, ಬಟ್ ಎಲ್ಲ ಮಿಸ್ ಆಗೈತೆ ಫ್ರೆಂಡ್ಸ್. ಹಾಗೆ ನೋಡಿ ಇವ್ರು ಏನು ಮಾಡ್ಬಿಟ್ಟಿದ್ದಾರೋ ಅಂತ ನೋಡಿ ಫ್ರೆಂಡ್ಸ್. ಇಲ್ಲಿ ಧನ್ಯ ಎಲ್ಲ ಐಟಮ್ಸು ಇದೆ ತಗೊಳ್ಳೋಕ್ಕೆ. ನಾವಾದರೆ ಮನೆಗೆ ಬೇಳೆಕಾಳುಗಳು ಎಲ್ಲ ತಗೊಳಕ್ಕಾದ್ರೆ ಬಂದ್ವಿ. ಇವರಿಬ್ಬರು ಜಗಳ ಆಡ್ತಿದ್ದಾರೆ ಫ್ರೆಂಡ್ಸ್ ಆವಾಗಲೆಯಿಂದ. ಅದು ಬೇಡ ಇದು ಬೇಡ, ಜಾಸ್ತಿ ತಗೋ, ನಾನು ಇಟ್ಕೊಂಡು ಸರ್ಫ್ ತಗೋ ಚೆನ್ನಾಗಿರುತ್ತೆ ಅಂತ ಅಮ್ಮಗೆ ಹೇಳ್ತಿದ್ರೆ, ಅಪ್ಪ ಇಟ್ಕೊಂಡು ಬೇಡ ವೀಲ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಅದಕ್ಕೊಂದು ಅವರ್ ಜಗಳ ಆಡೋರೆ. ಏನೇನು ತಗೊತಾರೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನೋಡೋಣ ಇರಿ. ಸಕ್ಕರೆ ಕೂಡ ಜಗಳ ಆಡ್ತವ್ರೆ. ಮೊನ್ನೆ ತಂದು ಸಕ್ಕರೆ ಏನಾಯ್ತು ಅಂತ ಹೇಳ್ಬಿಟ್ಟು. ದಿನಕ್ಕೆ 3 ಸತಿ ಬಿಟ್ಟು ನಿಮಗೆ ಎಲ್ಲ ಖಾಲಿ ಆಗೋಗಿದೆ ಅಂತ ಅಮ್ಮ ಜಗಳ ಮಾಡ್ತಾರೆ ಫ್ರೆಂಡ್ಸ್. ಫ್ರೆಂಡ್ಸ್, ಅಮ್ಮ ಏನು ಹೇಳ್ತಿದ್ದಾಳಪ್ಪ ಅಂತಂದರೆ, ನಿನ್ನ ಕೈಗೆ 10,000 ರೂಪಾಯಿ ಕೊಟ್ಬಿಟ್ರೆ ನಿನ್ನ 1,000 ರೂಪಾಯಿ ಸಾಮಾನು ತಗೊಬರ್ತೀಯ ಮನೆಗೆ ಐಟಮ್ಸು ಅಂತ ಹೇಳ್ತಿದ್ದಾರೆ. ನಮ್ಮಪ್ಪ ಹಂಗೆ ಫ್ರೆಂಡ್ಸ್, ನಮ್ಮಪ್ಪ ಸ್ವಲ್ಪ ಕಾಂಜಿ ಪಿಂಜಿ ಮಾಡೋದು. ಕಾಂಜಿ ಪಿಂಜಿ ಮಾಡೋದು ಕಾಂಜಿ ಪಿಂಜಿ ಮಾಡೋದು ಈ ಗಾಡಿ ವೆಹಿಕಲ್ಸ್ ಹೋಗ್ತಿದೆ ಫ್ರೆಂಡ್ಸ್ ದಾರಿದಲ್ಲಿ. ಏನು ಕೇಳಿಸ್ತಾ ಇಲ್ಲ. ವಿಡಿಯೋ ಮಾಡ್ತಿದ್ರೆ మేము ఎప్పుడన్నా రాని మమ్మల్ని మట్టం లేట్ గా పంపినానువా. ಸ್ವಲ್ಪ ಹೊತ್ತು కూతుగలకాగల నిಮಗೆ అయిపోయాను అందరికి ఇచ్చిన మేము ఏం చెప్పాయి వచ్చే తొక్కేశారమ్మా. లోకల్ పాలిటిక్స్ టాలెంట్ అంతా తొక్కేశారు. 400 ಸಂಗೀತದಲ್ಲಿ ಎಣ್ಣೆ ಇಟ್ಕೊಂಡಿಲ್ಲ ನೋಡಿ ಅಪ್ಪ. చూసారా సార్ డబుల్ యాక్షన్ ಬಾಟ್ಲಲ್ಲಿರೋ ಎಣ್ಣೆ. ಫ್ರೆಂಡ್ಸ್, ಇವೆಲ್ಲ ಬಿತ್ತನೆಗಳಿಗಾಗಿ ಇಕ್ಕಿರುವಂಥದ್ದು ಅಲಸಂದೆ. ಇವೆಲ್ಲ ಅಂದರೆ ಮಳೆಗಾಲ ಟೈಮಲ್ಲಿ ಇಂಥವೆಲ್ಲ ಹೊಲದಲ್ಲಿ ಬಿತ್ತನೆ ಮಾಡ್ತಾರಲ್ವ ಫ್ರೆಂಡ್ಸ್, ಅದಕ್ಕೆ ನೋಡಿ ಗೋಧಿ ಚೋಳ ಎಲ್ಲ ಇಕ್ಕಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಮೂಟೆಗಳಲ್ಲಿ ಧನಿಯಾ ಸಹ ಇಕ್ಕಿದ್ದಾರೆ ಫ್ರೆಂಡ್ಸ್. ಎಲ್ಲ ಇಲ್ಲಿ ಇಕ್ಕಿದ್ದಾರೆ ನೋಡಿ. ಫ್ರೆಂಡ್ಸ್, ನಮ್ಮನೆ ಐಟಮ್ಸ್ ನೋಡಿ ಏನೇನು ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು. ಇದು ರವೆ, ಇದು ಮೈದಾ ಹಿಟ್ಟು, ಇದು ಗೋಧಿ ನೋಡಿ, ಇದು ಗೋಧಿ, ಇದು ಇದು ಚೆನ್ನಕ್ಕಂಡಲ್ವಾ ಕಡಲೆ ಹಿಟ್ಟು, ಇದು ರವೆ, ಮತ್ತು ನೋಡಿ ಕೆಂದಿನ ಬೇಳೆ, ಸರ್ಫು ಕೆಂದಿನ ಬೇಳೆ. ಫ್ರೆಂಡ್ಸ್, ನಾವು ಮನೆಗೆ ಏನೇನು ಐಟಮ್ಸ್ ತಗೊಂಡಿದ್ದೀವಿ ಅಂತ ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ. ಇದು ಕಡಲೆ ಹಿಟ್ಟು, ತೊಗರಿ ಬೇಳೆ, ಸರ್ಫ್ಗೆ ಆವಾಗಲೇ 1 ಅವರ್ ಜಗಳಾಡಿದ್ದಾರೆ ಫ್ರೆಂಡ್ಸ್. ಸರ್ಫು, ತೊಗರಿ ಬೇಳೆ, ಇದು ಬಟಾಣಿ, ಇದು ಸಾಸಿವೆ ಪ್ಯಾಕೆಟ್ಸು, ಈ ಸಕ್ಕರೆ, ಮತ್ತು ಇದು ಹೆಸರುಬೇಳೆ, ಮತ್ತು ಇದು ಜೀರಿಗೆ, ಮತ್ತು ಇದು
ಮತ್ತು ಅರ್ಸನ್ ಸೋಪು ಎಲ್ಲ ಇಷ್ಟು ತೊಗೊಂಡು ಫ್ರೆಂಡ್ಸ್. ಅಲ್ಸಂದೆ ಇಷ್ಟೇ ಫ್ರೆಂಡ್ಸ್ ನಮ್ಮದು. ಯಾಕಂತಪ್ಪ ಅಂತಂದರೆ ಇಷ್ಟೇ ತೊಗೊಂಡಿದ್ದೀವಿ ಅಂದರೆ ನಮ್ಮ ಮನೆಯಲ್ಲಿ ಇರೋದೇ ನಾವು 4 ಜನ ಫ್ರೆಂಡ್ಸ್. ಬೆಳಿಗ್ಗೆ ಮಾಡಿದ್ರೆ ಸಾಯಂಕಾಲ ಹೊತ್ತು ಅದೇ ಇರುತ್ತೆ ಸಾಂಬಾರು ಎಲ್ಲ. ಟೈಮ್ ಮಾಡೋಷ್ಟು ಇರೋಲ್ಲ ಮನೆಯಲ್ಲಿ. ನಾವು ಯಾರೂ ಇರೋದಿಲ್ಲ, ಕಾಲೇಜಸ್ಗೆ ಸ್ಕೂಲ್ಗೆ ಅಮ್ಮ ಕೆಲಸಕ್ಕೆಲ್ಲ ಹೊರಟೋಗ್ತೀವಲ್ವ, ಅದಕ್ಕೆ ಸ್ವಲ್ಪ ಮಾಡ್ಕೊತೀವಿ ಫ್ರೆಂಡ್ಸ್. ಇದೇ ಜಾಸ್ತಿ ಅನಿಸುತ್ತೆ, ಆಗೋದ್ರೆ ಬಂದು ತೊಗೊಂಡು ಹೋಗ್ತೀವಿ ಫ್ರೆಂಡ್ಸ್. నేను